ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಮ್ ಟಿ ಎಪಿಸೋಡ್ 1ಗೆ ಸ್ವಾಗತ ಸುಸ್ವಾಗತ. ಮೂವಿ ಟೈಮ್. ಸೊ ಈ ಮೂವಿ ಟೈಮ್ ಎಪಿಸೋಡಲ್ಲಿ ನಾವು ತುಂಬ ಮೂವೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಹಾಗೆ ಇನ್ನು ಬರುವ ಮೂವೀಸ್ ಬಗ್ಗೆನೂ ಮಾತಾಡ್ತೀವಿ. ಇವತ್ತು ನಾವು ಮಾತಾಡಲಿಕ್ಕಿರೋದು 2 ಟ್ರೈಲರ್ ಬಗ್ಗೆ. ಅದು ಯಾವ ಮೂವಿ ಅಂತ ಹೇಳಿ, ಫಸ್ಟ್ ಮೂವಿ ಬಂದುಬಿಟ್ಟು ಟಾಕ್ಸಿಕ್. ನೋಡಿ, ಟಾಕ್ಸಿಕ್ ಯಶ್ ಸರ್ ಅವರ ಮೂವಿ. 4 ವರ್ಷ ಆದಮೇಲೆ ಬರ್ತಾ ಇರೋದವರು. ಅವರನ್ನು ಹಿಂದೆ ನಾನು ನೋಡಿದ್ದು KGF ಚಾಪ್ಟರ್ 2 ಅಲ್ಲಿ 2022 ಅಲ್ಲಿ ರಿಲೀಸ್ ಆಗಿತ್ತು. ಆ್ಯಂಡ್ ಈಗ ಬರ್ತಾ ಇದೆ ಟಾಕ್ಸಿಕ್. ಆ್ಯಂಡ್ ತುಂಬ ವರ್ಷ ಅವರು ಈ ಒಂದು ಮೂವಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಫ್ಯೂಚರಲ್ಲಿ ಅವ್ರ ಮೂವಿ ಬರಲಿಕ್ಕಿದೆ ರಾಮಾಯಣ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇನ್ನೊಂದು ಮೂವಿ ಬರಲಿಕ್ಕಿದೆ, ಅದು ಬಂದುಬಿಟ್ಟು KGF ಚಾಪ್ಟರ್ 3. ನನಗೆ ತುಂಬ ಜಾಸ್ತಿ ಅಂದರೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್ ಚಾಪ್ಟರ್ 3ಗೆ. ಪ್ಲೀಸ್ ಟಾಕ್ಸಿಕ್ ಮಾಡೋಕ್ಕಿಂತ ನೀವು KGF ಚಾಪ್ಟರ್ 3 ಮಾಡ್ಬೋದಿತ್ತೆ. ಯಾಕೆ ಈ ರೀತಿ ಮಾಡಿದ್ರಿ ಸರ್? ಓಕೆ, ನನಗೆ ಟ್ರೈಲರ್ ನೋಡಿ ಗೊತ್ತಾಗಿದೆ ಏನಂದರೆ, ಈ ಒಂದು ಮೂವಿಯಲ್ಲಿ ಕಂಟೆಂಟ್ ಜಬರ್ದಸ್ತ್ ಇದೆ. ಆದರೆ ಟ್ರೈಲರಲ್ಲಿ ಎಲ್ಲವನ್ನು ಹಾಕಿಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಯಾಕೆ ನೀವು ಅಂದರೆ 4 ನಿಮಿಷ ಟ್ರೈಲರ್ ತೆಗೆದಿರೋ ಓಕೆ, ಅಷ್ಟು ಥಿಂಗ್ಸನ್ನು ನೀವು ಹಾಕಬೇಕಂತ ಇರಲಿಲ್ಲ. ಯಾರೆಲ್ಲ ತುಂಬ ಜಾಸ್ತಿ ಸ್ಟೋರಿ ಓದ್ತೀರಾ ಆ್ಯಂಡ್ ಯಾರೆಲ್ಲ ತುಂಬ ಜಾಸ್ತಿ ಸೀರಿಯಲ್ ನೋಡ್ತೀರಾ, ಅವರಿಗೆ ಈ ಒಂದು ಮೂವಿಯ ಸ್ಟೋರಿ ಗೊತ್ತಾಗ್ಬಿಡ್ತಿದೆ. ನನಗೂ ಗೊತ್ತಾಗೋಯಿತು ಏನು ಕತೆ, ಏನಾಗ್ತಾ ಇದೆ ಈ ಮೂವಿಯಲ್ಲಿ, ಏನಾಗಲಿಕ್ಕಿದೆ ಅಂತ. ಸೊ ಫಸ್ಟಿಂದ ಲಾಸ್ಟ್ವರೆಗೆ ನನಗೆ ಸ್ಟೋರಿ ಗೊತ್ತು. ಅದೇ ಒಂದು ಮೂವಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡಲ್ಲ, ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಸೊ ನೀವು ಮೂವಿ ನೋಡಲೇಬೇಕು, ನಾನು ಕೂಡ ನೋಡ್ತೀನಿ. ಅಂದರೆ ಥಿಯೇಟರಲ್ಲಿ ನೋಡಲ್ಲ, ಮೊಬೈಲಲ್ಲಿ ನೋಡ್ತೀನಿ. ಸೆಕೆಂಡ್ ಮೂವಿ ಬಂದುಬಿಟ್ಟು ರಾಮಾಯಣ. ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ ಟ್ರೈಲರ್. ಸಕ್ಕತ್ತಾಗಿರೋ ಟ್ರೈಲರ್ ಬಿಟ್ಟಿದ್ದಾರೆ. ನಂಗೆ ಒಂದೇ ಬೇಜಾರಾಗಿತ್ತು, ನಾನು ಟ್ರೈಲರ್ ನೋಡ್ತಿರುವಾಗ ಹನುಮಂತ್ ಅವ್ರು ಇಲ್ಲಿ ಆ್ಯಂಡ್ ಮೇನ್ಲಿ ರಾಕುಲ್ ಪ್ರೀತ್ ಸಿಂಗ್ ಅವರು ತುಂಬ ಸಕ್ಕತ್ತಾಗಿ ಕಾಣಿದ್ದಾರೆ ಮಾರ್ರೆ. ಸೂರ್ಪನಖ ಕ್ಯಾರೆಕ್ಟರ್ ಟಾಪ್. ನನಗೆ ಎಂಥ ಫೀಲ್ ಆಯಿತು ಅಂದರೆ, ರಣಬೀರ್ ಕಪೂರ್ ಅವರು ಪರ್ಫೆಕ್ಟ್ ಇದ್ದಾರೆ. ಅವರ ಮುಖದಲ್ಲಿ ಒಂದು ಕಾಮ್ನೆಸ್ ಕಾಣ್ತದೆ. ಆ್ಯಂಡ್ ಅವ್ರದ್ದು ಆರ ಏನಿದೆ ಸ್ವಲ್ಪ ಡೌನ್ ಇದೆ. ಎನಿಮಲ್ ಅವ್ರದ್ದು ಮೂವಿ ಕಂಪೇರ್ ಮಾಡಿದ್ರೆ ಈ ಮೂವಿಯಲ್ಲಿ ಅವ್ರದ್ದು ಆರ ಡೌನ್ ಇದೆ. ಈ ಮೂವಿಯಲ್ಲಿ ಒಂದು ಆರನ್ನು ಮೇಂಟೈನ್ ಮಾಡಿದ್ದಾರೆ ಬಂದ್ಬಿಟ್ಟು ಯಶ್ ಅವರು. ಸೊ ಯಶ್ ಆ್ಯಸ್ ಅ ರಾವಣ್, ನೀವು ಅಂದರೆ ಯೋಚನೆ ಮಾಡಿ, ಹಿಂದಿನ ವಾರ ಅವ್ರದ್ದು ರಾಮಾಯಣ ಟ್ರೈಲರ್ ಬಂದಿತ್ತು, ಅವ್ರು ಟಾಪಲ್ಲಿ ಇಳಿದ್ರು. ಈ ಸರಿ ಟಾಕ್ಸಿಕ್ ಟ್ರೈಲರ್ ಬಂತು, ಈಗಲೂ ಕೂಡ ಆ ಟಾಪಲ್ಲಿ ಹೋಗ್ತಿದ್ದಾರೆ. ಆ್ಯಂಡ್ ನಾನು ನೋಡಿಸಿ ಏನು ಮಾಡ್ದೆ ಅಂದರೆ, ಆಪ್ಕಿ ಅದಾಲತ್ ಅನ್ನೋ ಒಂದು ಶೋ ಇದೆ. ಸೊ ಅದರಲ್ಲಿ ಕೂಡ ಯಶ್ ಸರ್ ಅವರು ಬಂದಿದ್ದಾರೆ. ನಿನ್ನೆ ಅದರದ್ದು ಲೈವ್ ಅಂದರೆ ಫಂಕ್ಷನ್ ಆಗ್ತಿತ್ತು. ಇದುವರೆಗೆ ನಾನು ನೋಡಿಲ್ಲ. ಅಂದರೆ ಆಪ್ಕಿ ಅದಾಲತ್ ನನಗೆ ರೆಕಮೆಂಡೇ ಆಗಿಲ್ಲ ಗೈಸ್. ನಿನ್ನೆ ನನಗೆ ರೆಕಮೆಂಡ್ ಆಯಿತು. ನೀವು ಯೋಚನೆ ಮಾಡ್ಬೋದು ಯಶ್ ಸರ್ ಅವರ ಆರ ಎಲ್ಲಿ ತನಕ ಹೋಗಿದೆ ಅಂತ. ಆ್ಯಂಡ್ ಪಕ್ಕ ಹೇಳ್ತೀನಿ, ಆಪ್ಕಿ ಅದಾಲತ್ತಲ್ಲಿ ಕೆಲವು ಕ್ವಶನ್ಸ್ಗಳು ತುಂಬ ಜಾಸ್ತಿ ಕಾಂಟ್ರವರ್ಸಿ ಆಗಿರುತ್ತೆ. ಯಶ್ ಸರ್ ಅವರು ಯಾವ ರೀತಿ ಆನ್ಸರ್ ಮಾಡಿರ್ತಾರೆ ಅನ್ನೋದು ನಾನು ತಿಳ್ಕೊಬೇಕು. ನಾನು ನೋಡ್ತಾ ಇದ್ದೀನಿ ಆಪ್ಕಿ ಅದಾಲತ್. ನೋಡುವ ಫುಲ್ ಕಂಪ್ಲೀಟ್ ಆಪ್ಕಿ ಅದಾಲತ್ ನೋಡಿ ನಾನು ಒಂದು ವೀಡಿಯೋ ಹಾಕ್ತೀನಿ ಗೈಸ್. ಅಂದರೆ MT ಮೇಲೆ ಒಂದು ವೀಡಿಯೋ ಹಾಕ್ತೀನಿ. ಬಿಕಾಸ್ ಯಶ್ ಸರ್ ಅವರು ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ಇದುವರೆಗೆ ನೆಗೆಟಿವ್ ಆಗಿ ಮಾತಾಡಲೇ ಇಲ್ಲ. ನೋಡುವ ಏನಾಗುತ್ತೆ ಅಂತ, ಈ ಒಂದು ಇಂಟರ್ವ್ಯೂಲಿ ಏನಾಗಿದೆ ಅಂತ. ನಾವೀಗ ರಾಮಾಯಣ ಟ್ರೈಲರ್ ಬಗ್ಗೆ ಮಾತಾಡೋಣ. ಬೇರೆ ಕ್ಯಾರೆಕ್ಟರ್ಸ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾನು ಲಕ್ಷ್ಮಣ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಅವ್ರದ್ದೊಂದು ಸೀರಿಯಲ್ ನಾನು ನೋಡ್ತಿದ್ದೆ, ಜಮಾಯಿ ರಾಜ. ನನಗೆ ತುಂಬ ಜಾಸ್ತಿ ಇಷ್ಟ ಆದ ಸೀರಿಯಲ್ ಅವ್ರದ್ದು. ಆ್ಯಂಡ್ ಆದಮೇಲೆ ನಾನು ನೋಡಿದ್ದು ಇದೇ ಒಂದು ಮೂವಿಯಲ್ಲಿ, ರಾಮಾಯಣದಲ್ಲಿ. ಸೊ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬೂಸ್ಟ್ ಆದರೆ ಅವ್ರಿಗೆ ತುಂಬ ಒಳ್ಳೊಳ್ಳೆ ಚಾನ್ಸ್ ಸಿಗಲಿಕ್ಕಿದೆ, ಪಕ್ಕ ಹೇಳ್ತೀನಿ ನಾನು. ಬಿಕಾಸ್ ಅವ್ರದ್ದು ಫೇಸ್ ಕಟ್ ಏನಿದೆ, ರಣಬೀರ್ ಕಪೂರ್ ಅವರ ಫೇಸ್ ಕಟ್ಗೆ ಮ್ಯಾಚ್ ಆಗುತ್ತೆ. ಸೊ ಅಣ್ಣ ತಮ್ಮ ಅಂತ ಫೀಲ್ ಆಗುತ್ತೆ ನಮಗೆ. ಆ್ಯಂಡ್ ಸಾಯಿ ಪಲ್ಲವಿ ಅವರು ಒಂದು ಲೆಕ್ಕದಲ್ಲಿ ಆ್ಯಕ್ಚುಲಿ ಗೈಸ್ ಸೀತಾಗೆ ಅವರು ಮ್ಯಾಚ್ ಆಗ್ತಾರೆ. ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಅದೆಲ್ಲ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ, ಅವ್ರ ನ್ಯಾಚುರಲ್ ಬ್ಯೂಟಿ ಅದನ್ನು ನೋಡಿ ನನಗೂ ಕೂಡ ಅವ್ರು ಇಷ್ಟ, ಸಾಯಿ ಪಲ್ಲವಿ ಅವರು. ಬಟ್ ನನಗೆ ಏನು ಫೀಲ್ ಆಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಅಂದರೆ ನ್ಯೂ ಆ್ಯಕ್ಟರ್ಗಳನ್ನು ತೊಗೊಳ್ಬೇಕಿತ್ತು ಅಂತ ನನಗೆ ಫೀಲ್ ಆಗುತ್ತೆ. ರಾಮಾಯಣದ ಒಂದು ಮೇನ್ ಕ್ಯಾರೆಕ್ಟರ್ಗೆ ನ್ಯೂ ಆ್ಯಕ್ಟರನ್ನು ತೊಗೊಂಡಿದ್ರೆ ಗ್ಯಾರಂಟಿ ಅವ್ರದ್ದು ಕರಿಯರ್ ಬೂಸ್ಟ್ ಆಗ್ತಿತ್ತು, ಹೈ ಲೆವೆಲ್ಗೆ ಹೋಗ್ತಾಯಿತ್ತು. ಇವರು ಫೇಮಸ್ ಇದ್ದಾರೆ ಮಾರ್ರೆ, ಇವರೆಲ್ಲ ಫೇಮಸ್ ಇದ್ದಾರೆ. ಸೊ ನನಗೆ ಆ ಥರ ಫೀಲ್ ಆಗುತ್ತೆ ರಾಮಾಯಣ ನೋಡಿ. ಆ್ಯಂಡ್ ಸ್ವಲ್ಪ ಕಡಿಮೆ ಬಜೆಟ್ ಹಾಕಿ, ಸ್ವಲ್ಪ VFX ಕಡಿಮೆ ಹಾಕಿ, ಒಂದು ಖುಷಿ ಇರೋದು ರಾವಣ ಕ್ಯಾರೆಕ್ಟರ್ ಯಶ್ ಸರ್ ಅವ್ರು ಪ್ಲೇ ಮಾಡ್ತಿರೋದು. ಯಾಕಂದರೆ ಈ ವರ್ಷದಲ್ಲಿ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ 2 ಮೂವಿ ಬರಲಿಕ್ಕಿದೆ. ಒಂದು ಟಾಕ್ಸಿಕ್ ಮೂವಿ ಬಂದ ತಕ್ಷಣ ಸ್ವಲ್ಪ ತಿಂಗಳಾದಮೇಲೆ ಬರಲಿಕ್ಕಿದೆ ರಾಮಾಯಣ. ಎಲ್ಲರೂ ಎಕ್ಸೈಟಲ್ಲಿ ಇದ್ದಾರೆ. ಮತ್ತು ಅವ್ರದ್ದು ಪುನಃ ರಾಮಾಯಣ 2 ಅಲ್ಲಿ ಕೂಡ ಅವ್ರದ್ದು ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಓಕೆನಾ, ರಾಮಾಯಣ 2 ಬರಲಿಕ್ಕಿದೆ. ರಾಮಾಯಣ 1 ಮೂವಿ ಎಂಡ್ ಆಗುತ್ತೆ ನೋಡಿ, ಆ ಟೈಮಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್
ಕೊಡ್ತಾರೆ ಹನುಮಂತ್ ಅವರ ಎಂಟ್ರಿ. ಪಕ್ಕ ಹನುಮಂತ್ ಅವರ ಎಂಟ್ರಿ ಆವಾಗನೇ ಆಗುತ್ತೆ. ಆ್ಯಂಡ್ ಮತ್ತೆ ಹೇಳ್ತೀನಿ ನಾನು, ಐ ಆಮ್ ಸೊ ಎಕ್ಸೈಟೆಡ್. ರಾಮಾಯಣಕ್ಕೆ ಎಕ್ಸೈಟ್ ಆಗಿದ್ದೀನಿ, ಟಾಕ್ಸಿಕ್ ಎಕ್ಸೈಟ್ ಆಗಿದ್ದೀನಿ. ಪಕ್ಕ ಹೇಳ್ತೀನಿ, ಟಾಕ್ಸಿಕ್ ಅಂತೂ ಗೈಸ್ 500-600 crore ದಾಟುತ್ತೆ ಅದು. ಸರ್ ಅವ್ರು ತುಂಬ ದೊಡ್ಡ ಲೆವೆಲಲ್ಲಿ ಹೋಗಿದ್ದಾರೆ ಈಗ. ಆ್ಯಂಡ್ ನೋಡುವ ಎಂತಾಗುತ್ತೆ ಅಂತ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. MT ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ, ಇದು ಸ್ವಲ್ಪ ಫನ್ ಇರಲಿಲ್ಲ, ನೋಡುವ ಮುಂದಿನ ಎಪಿಸೋಡ್ಸ್ಗಳು ಸ್ವಲ್ಪ ಫನ್ನಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬೈ ಗೈಸ್.